ಅಪ್ಪ ಅವಾಗಿಂದ ಫೋನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಮನಿಕೊಂಡಿದ್ರು ಬಿಡಲ್ಲ. ಮೇಲೆ ಮೇಲೆ ಫೋನ್ ಬರ್ತವೆ. ಯಾವ ದೊಡ್ಡ ರಾಜಕೀಯ ವ್ಯಕ್ತಿಗಳಿಗೂ ಅಷ್ಟೊಂದು ಕಾಲ್ಗಳು ಬರಲ್ಲ. ಅಷ್ಟೊಂದು ನನಗಂತೂ ಯಾವಾಗ್ಲೂ ಫೋನ್ಗಳು ಬರ್ತಾನೇ ಇರ್ತವೆ. ನಾನು ಅದಕ್ಕೆ ಸೈಲೆಂಟ್ ಮಾಡಿ ಮಲ್ಕೊಬಿಟ್ಟಿದ್ದೆ. ಎಷ್ಟೊಂದು ಮಿಸ್ ಕಾಲ್ ಆಗವೆ. ಯಾರೋ ಫೋನ್ ಮಾಡೋರು ಈಗಲೂ ಮಾಡ್ತಾ ಇದ್ದಾರೆ. ತೋತೀನಿ. ಹಲೋ 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 ಅಕ್ಕ, ಜೀವಿತ ಅಕ್ಕ, ನಾನು ಮುತ್ತು. ಓ ಮುತ್ತುನಾ? ಓ ಹೇಳ್ ಮುತ್ತು, ನಾನು ಯಾರಪ್ಪ ಅಂತ ಅನ್ಕೊಂಡೆ. 2 ಸತಿ ಹಲೋ ಹಲೋ ಅಂತಂದೆ, ನೀನು ಮಾತಾಡಲೇ ಇಲ್ಲ. ಏನು ಮುತ್ತು ಸಮಾಚಾರ? ಆರಾಮ? ಹೇಗಿದ್ಯಾ? ಏನು ಚಂದನ ಸೀರೆನ ಬಿಡಕ್ಕ. ನನಗಂತೂ ಭಾಳ ಬೇಜಾರಾಗ್ಬಿಟ್ಟೈತೆ. ಹೊಟ್ಟೆ ಉರ್ದು ಹೋಗ್ತೈತೆ ಜೀವಿತಕ್ಕ, ಹೊಟ್ಟೆ ಉರ್ದು ಹೋಗ್ತೈತೆ. ಯಾಕೆ, ಏನಾಯ್ತು? ಎಲ್ಲಾನ ನಡೆದಿರೋ ವಿಷಯ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ನಾನು ಸ್ವಾತಿ ಜಗಳ ಆಡಿದ್ದೀವಿ, ತುಂಬ ಜಗಳ ಆಯಿತು. ಅವಳು ಇಲ್ಲಿಗೆಲ್ಲ ಬಂದಿದ್ಲು, ಅಪ್ಪಯ್ಯರ ಮನೆಗೆಲ್ಲನ. ಅವಮ್ಮಯ್ಯ ಕರಿಯಲ್ಲ ಅಂತಿದ್ದು, ಎಲ್ಲ ಕರೆದು ಕಳಿಸ್ತು. ಎಲ್ಲ ಘನವಾಗೈತಿ ಇವಾಗ. ಇವತ್ತು ಅವ್ರೇನೋ ಅಲ್ಲಿಗೆ ಬಂದ್ರಂತೆ. ನಮ್ಮ ಬಂದರು, ನಿಮ್ಮ ಅಪ್ಪ ನಿಮ್ಮಮ್ಮ ಇಬ್ರು ಹೂವು ಬಾಳೆಹಣ್ಣು ಎಲ್ಲ ತಾಂಡು ಮಗಳನ್ನ ನೋಡಕ್ಕೆ ಬಂದ್ರಮ್ಮ. ಹೋಗ್ಯಾರಮ್ಮ ಹೊಲ್ದಕ್ಕೆ. ಅವಳು ಹೊಲ್ದಾಗ ಇದ್ದಾಳಲ್ಲ ನಮ್ಮ ಅಪ್ಪನ ಜೊತೆಗೆ, ಅಲ್ಲಿಗೆ ಹೋಗ್ಯವ್ರೆ. ನಿಮ್ಮ ಅಪ್ಪ ನಿಮ್ಮಮ್ಮಯ್ಯ ಇಬ್ರು ಅಲ್ಲಿಗೆ ಹೋಗ್ಯವ್ರೆ. ಅಲ್ಲಿಗೆ ಹೋಗ್ಯವ್ರೆ ಕಣೆ. ಅಲ್ಲ ಅಲ್ಲ ನೋಡಮ್ಮ, ಹೆಂಗಾದ್ರು ಹೆಂಗ್ ಚೆನ್ನಾಗಾದ್ರೆ ಅಷ್ಟು ಚೆನ್ನಾಗಿ ನಿಮ್ಮ ಅಪ್ಪ ನಿಮ್ಮಮ್ಮ ಅಷ್ಟೊಂದು ಹಂಗೆ ಆಡ್ತಿದ್ದಾರು. ಹೆಂಗ್ ಚೆನ್ನಾಗಾದ್ರು ಅಂತ ಅದೇ ನನಗೂ ಗೊತ್ತಿಲ್ಲ ಜೀವಿತಾಕ. ನನಗೂ ಅದೇ ಒಂಥರ ನೆನೆಸ್ಕೊಬಿಟ್ರೆ ಸಿಟ್ಟು ಬತ್ತೈತೆ. ನೋಡು, ನಾನು ಏನು ತಪ್ಪು ಮಾಡ್ದಿಲ್ದವಳು ನನ್ನ ಹಂಗೆ ಇದು ಮಾಡಿದಾರೆ. ಅಲ್ಲ, ನಾವಿಬ್ರು ಒಂದಾಗ್ಬೇಕು ಇವಾಗ. ನಾವಿಬ್ರು ಒಂದಾಗ್ಬೇಕು ಇವಾಗ. ಏನು ಅವಳು ನಮ್ಮ ಅಪ್ಪನ ಒಮ್ಮೆರ್ನು ಹತ್ಲ ಕರ್ಕೊಂಡು ನನಗೇನು ಇಲ್ದಂಗೆ ಮಾಡಬೇಕು ಅಂತ ತಿಳ್ಕೊಬಿಟ್ಟವಳು ಅವಳು. ಅದಕ್ಕೆ ಎಲ್ಲ ಕರೆಸ್ಕೊಂಬೋದು, ಬಾಂಡ್ ದುಡ್ಡೆಲ್ಲ ಬಿಡಿಸ್ಕೊಂಡು ಕೊಟ್ಲು. ಅದಕ್ಕೆ ಜೀವಿತಾಕ ನಾನು ನಮ್ಮಮ್ಮ ಅದನ್ನೇ ಮಾತಾಡಿದ್ದು. ಬಾಂಡ್ ದುಡ್ಡ ಬಿಡಿಸ್ಕೊಂಡು ಕೊಟ್ಟವಳೆ ಅದಕ್ಕೆ ಅಂತ. ನೋಡಕ್ಕ, ನಾನು ನಮ್ಮ ಅತ್ತೆ ಎಲ್ಲರೂ ನಾವು ಅದನ್ನೇ ಮಾತಾಡಿದ್ದು. ಬಾಂಡ್ ದುಡ್ಡು ಬಿಡಿಸ್ಕೊಂಬಂದು ಕೊಡೋಕ್ಕೆ ಎಲ್ಲ ಎಷ್ಟು ಚೆನ್ನಾಗಾದ್ರು ಅಂತ. ನೋಡಕ್ಕ, ನೋಡಿ ಎಂತೆಂತಾರೆ. ನಾನು ಮಾತಾಡ್ಸಲ್ಲಕ್ಕ ಇವಳನ್ನ. ಇವಾಗ ಆಲೆನೇ ಸ್ವಾತಿನ ನಾನು ಮಾತಾಡ್ಸಲ್ಲ. ನಾವು ಮಾತಾಡ್ಸಲ್ಲ ಕಣೆ. ಆಲೆ ಜಗಳ ಮಾಡ್ಕೊಂಡು ಇಲ್ಲಿಂದ ನಮ್ಮ ಅಪ್ಪನ ಜೊತೆಗೆ ಅಲ್ಲಿ ಹೊಲ್ದಾಗ ಇದ್ದಾಳೆ ಹೋಗಿ. ಅಲ್ಲಿ ಇರ್ತೀನಿ ಅಂತ. ಅಲ್ಲಿ ನಮ್ಮ ಇವಾಗ ಅಪ್ಪ ಅಮ್ಮ ಬಂದವ್ರೆ. ಇವಾಗ ನಮ್ಮ ಅಪ್ಪ ಇನ್ನೂ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ಕೇಳು. ಇವಾಗ ನಮ್ಮ ಅಪ್ಪ ಇನ್ನೂ ಬಿಟ್ಟು ಹೋಗ್ತಾಳೆ ಬೇಕಾರೆ ಅವಳು. ಮತ್ತೆ ಅವಳಿಗೆ ಅದೇ ಇರೋದು. ಅಯ್ಯೋ, ಎಲ್ಲನ ದೋಚ್ಕೊಂಡು ಹೋಗ್ಬಿಡೋಣ ಅಂತ ಕಾಯ್ತಾ ಇದ್ದಾಳೆ. ಅಲ್ಲಿ ನಿಮ್ಮ ಅಪ್ಪ ಚೆನ್ನಾಗಿ ದುಡ್ದಿಕ್ಕಣೈತೆ ಅಂತ ಹೇಳ್ತಾರಲ್ಲ, ಎಲ್ಲ ಕಿತ್ಕೊಂಡು ಹೋಗ್ಬಿಡೋಣ ಅಂತ. ಗೊತ್ತಾಯ್ತು ನನಗೆ, ಎಲ್ಲ ವಿಷಯ ಗೊತ್ತಾಯ್ತು. ನೋಡಕ್ಕ ಹೆಂಗಾದ್ರು. ಅದಕ್ಕೆ ನಾವಿಬ್ರು ಚೆನ್ನಾಗಾಗ್ಬೇಕಣಕ್ಕ, ನಾವಿಬ್ರು. ನಾನು ಬರ್ತೀನಿ ತಡಿ, ಒಂದಿನ ಬರ್ತೀನಿ ಊರಿಗೆ ಬಂದು ನಾನು ಅವಳ ಎದುರಿಗೆ ನಿನ್ನ ಜೊತೆ ಚೆನ್ನಾಗಿದ್ದೆ ಬರ್ತೀನಿ. ಬರ್ತೀನಿ ಹೇಳಕ್ಕ ನಾನು ಒಂದಿನ. ಸರಿ ಆಯ್ತು ಪುಟ್ಟ, ಬಾ. ಸರಿ ಆಯ್ತು ಪುಟ್ಟ. ಜಾಣಿ ಕಣಪ್ಪ ನೀನು ಮತ್ತು. ನಿಮ್ಮ ಅಕ್ಕನಿಗಿನ ನೀನೇ ಜಾಣಿ ಕಣೆ, ನೀನೇ ಬುದ್ಧಿವಂತೆ ಕಣೆ. ನಿನ್ನ ಮದುವೆ ಮಾಡ್ಕೊಂಡು ಮಾಡ್ಕೊಬೋದಾಗಿತ್ತು. ಇಂಥ ಕೆಲಸ ಮಾಡ್ಕೊಂಡೆ. ಏನು ಮಾಡೋಕ್ಕಾಗಲ್ಲ ಬಿಡೋಕ್ಕಾತ್ಲಾಗೆ. ಆಗೋದಾಯ್ತು, ಏನು ಮಾಡೋಕ್ಕಾಗಲ್ಲ ಇವಾಗ. ಇವಾಗ ನಾವು ಅದನ್ನೆಷ್ಟೇ ಆಗಿರೋದ್ರ ಬಗ್ಗೆ ಎಷ್ಟೇ ಚಿಂತೆ ಮಾಡಬಾರ್ದು. ಇನ್ನು ಮುಂದೆ ಆಗೋದ್ರ ಬಗ್ಗೆ ನೋಡ್ಕೋಬೇಕು. ಹೇಳ್ಕೊಂಡಿರಿ, ನಾವಿಬ್ರು ಚೆನ್ನಾಗಿದ್ದು ತೋರಿಸ್ಬೇಕಣಕ್ಕ. ಸರಿ ಆಯ್ತು ಪುಟ್ಟ, ಆಯ್ತು ಬಂಗಾರ, ಆಯ್ತು ಬಾರೋ ಒಂದಿನ ನಾವೆಲ್ಲನ ಚೆನ್ನಾಗಿರೋಣ ಬಾರೋ. ಬಂಗಾರ ಕಣಪ್ಪ ನೀನು. ಮುತ್ತು ಬಂಗಾರ, ನಾನು ಚಿನ್ನ ಬಂಗಾರ ಕಣಪ್ಪ. ಸರಿ ಆಯ್ತು ಕಣಪ್ಪ, ಒಳ್ಳೆ ಬುದ್ಧಿ ಐತೆ ಕಣಪ್ಪ ನಿನ್ನ ಹತ್ರ. ಚಿನ್ನ ನೀನು ಬಂಗಾರ, ಒಳ್ಳೆ ಮಾತಾಡಿದೆ ಕಣಪ್ಪ. ನಿನ್ನ ಮಾತಾಡಿದಕ್ಕೆ ತುಂಬ ಖುಷಿ ಆಯಿತು ಕಣಪ್ಪ. ಚಿನ್ನ ಬಂಗಾರ, ಭಾಳ ಖುಷಿ ಆಯಿತು ಕಣ. ಮುತ್ತು ಕಣಪ್ಪ, ಮುತ್ತು. ಸರಿ ಆಯ್ತು ಪುಟ, ಇಡ್ಲಾ? ಸರಿ ಆಯ್ತಕ್ಕ, ಓಕೆ ಬಾಯ್ ಅಕ್ಕ. ಯಾರ ಜೀವಿತ ಫೋನ್ ಮಾಡಿರೋದು? ಸ್ವಾತಿ ತಂಗಿ ಮುತ್ತು ಕಣಮ್ಮ. ಮುತ್ತು ಫೋನ್ ಮಾಡಿದ್ಲು. ಅದಕ್ಕೇನೆ ಅವಳ ಜೊತೆ ಕೂದಾಡ್ಕೊಂಬಂದವಳಂತೆ. ಅವಳು ಇವಾಗ ಮಾತಾಡ್ಸಲ್ವಂತೆ. ಅಪ್ಪಯ್ಯಮ್ಮಯ್ಯ ಅವಳನ್ನು ಕರಿದಂಗೆ ಇವಳನ್ನು ಕರೆದವಳಂತೆ. ಅದಕ್ಕೆ ನೋಡಕ್ಕ, ನಾನೇನಂತ ತಪ್ಪು ಮಾಡಿಲ್ಲ, ಏನಿಲ್ಲ. ನಮ್ಮ ಅಪ್ಪಯ್ಯಮ್ಮ ಅವ್ರನ್ನೂ ಕರೆದ್ರು, ನನ್ನ ಕರೀಲಿಲ್ಲ ಅಂತೇಳಿ ಇವಳು ಹಿಟ್ ಮಾಡ್ಕೊಂಡು ಇವಾಗ ನನಗೆ ಫೋನ್ ಮಾಡವಳು. ಅದಕ್ಕೇನೆ ಬರ್ತೀನಿ ಕಣಕ್ಕ ಅಂದು. ಸರಿ ಆಯ್ತಪ್ಪ ಬಾರಪ್ಪ ಪುಟ್ಟ ಅಂತ ಮಾತಾಡ್ತಿದ್ದೆ. ಭಾಳ ಒಳ್ಳೆಯ ಕಣಮ್ಮ ಮುತ್ತು. ಇವಳೇ ವಾಸೆ ಇವಳಿಗೆ. ನಾನು ಅವಳೇ ವಾಸೆ ಬರ್ತಾಳಂತ ನೋಡು. ಅದೇ ವಾಸೆ ಎಂತದನಾಗ್ಲಿ, ಅದೇ ವಾಸೆ. ನಮ್ಮಣ್ಣ ಬಂದ. ಎಲ್ಲಿಗೆ ಹೋಗಿದ್ದಣ್ಣ? ಅವಾಗಿಂದ ನೋಡ್ತಾ ಇದ್ದೀನಿ, ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಹೋಗೋಣಮ್ಮ? ಎಲ್ಗೂ ಹೋಗಿಲ್ಲ. ಅಪ್ಪರಮ್ಮ ಬಂದ್ರು ಕಣೋ ಪಾಪ. ಇನ್ನೇನು ನಮ್ದೇನು ಲೆಕ್ಕ ಇಲ್ಲ ಅವಳಿಗೆ. ನಮ್ಮನ್ನೆಲ್ಲ ಬಿಸಿ ಹಾಕ್ಬಿಡ್ತಾಳಿನ್ನ. ನಾವೇನೇನು ನಾಟಕೊಂಟು ಲೆಕ್ಕಕ್ಕಿಲ್ಲ ಅಮ್ಮಂಗೆ. ಅವ್ರ ಅಪ್ಪರಮ್ಮ ಬರಲಿ ಅಂತ ಇರ್ತೀನ ಕಾಯ್ತಾ ಇದ್ಲು. ಈಗ ಅವ್ರ ಅಪ್ಪರಮ್ಮ ಎಲ್ಲ ಬಂದ್ರಲ್ಲ, ಇದೇ ನಾವೇನು ಇಪ್ಪಟ್ಟು ಲೆಕ್ಕಕ್ಕಿಲ್ಲ ಅವಳಿಗೆ. ಏನ ನನಗೇನೋ ಸಖತ್ ಬೇಜಾರಾಗ್ತೈತೆ ಕಣಮ್ಮ ಸ್ವಾತಿ ಇಲ್ಲದಕ್ಕೆ. ಸ್ವಾತಿನ ಕರ್ಕೊಂಬರ್ತೀನಿ ಹೋಗಿ. ಸ್ವಾತಿ ಎಷ್ಟೊತ್ತಿಗೆ ಮಾತಾಡಿಸ್ತೀನೋ ಎಷ್ಟೊತ್ತಿಗೆ ನೋಡ್ತೀನೋ ಅನ್ನಿಸ್ತೈತೆ. ಅದಕ್ಕೆ ಸ್ವಾತಿನ ಕರ್ಕೊಂಬರ್ತೀನಿ. ಹೋಗಿ ಕರಿತೀನಿ ಮನೆಗೆ ಬಾ ಅಂತೇಳಿ ಕರಿತೀನಿ ಕಣಮ್ಮ. ಸುಮ್ಮನಿರೋಣ, ನೀನು ಕರೆದ್ರೆ ಅವಳಿನ್ನು ಮೇಲಕ್ಕೆ ಹೋಗ್ತಾಳೆ ನೋಡು. ಅಯ್ಯೋ, ಮಾತು ಕೇಳ್ಬೇಡ ನೀನು. ಅವಳೇನ ನೀನು ಇವಾಗ ಕರೆದ್ಬಿಟ್ರೆ ಹಂಗೆ ಹಿಂಗೆ ನನ್ನ ಸುತ್ತರ್ಕೊಂಡು ಬಂದ
ಇಲ್ಲ ಕರಿತೀನಿ. ನನಗೆ ಬೇಜಾರಾಗ್ತೈತೆ. ಸ್ವಾತಿ ಇಲ್ಲದಕ್ಕೆ ಇರೋದಕ್ಕಾಗ್ತಾ ಇಲ್ಲ ಮನೇಲಿ. ತುಂಬ ಬೇಜಾರಾಗ್ತೈತೆ. ಒಂಥರ ಏನೋ ಕಳ್ಕೊಂಡಂಗೆ ಆಗ್ತೈತೆ. ಅದಕ್ಕೇನೆ ನಾನು ಹೋಗಿ ಕರಿತೀನಿ ಸ್ವಾತಿನ. ಬಾ ಸ್ವಾತಿ ಮನೆಗೆ ಅಂತೇಳಿ ಕರ್ಕೊಂಬರ್ತೀನಿ. ನಾನು ಅವಳಿಗೆ ಸಮಾಧಾನ ಮಾಡಿ ಕರ್ಕೊಂಬರ್ತೀನಿ. ಯಪ್ಪ ಅವಳು ಗೊತ್ತಾಳೇನೋ ಇವಾಗ. ರಪ್ಪೆ ರಮ್ಮೆ ಬಂದಿರೋಕ್ಕೆ ಮೊದಲೇ ಮ್ಯಾಕ್ ಹೋಗಿರ್ತಾಳೆ. ಅವಳು ಗೊತ್ತಾಳೇನೋ ಬರಲ್ಲ ಕಣೋ. ಬೇಡ ಸುಮ್ಮನಿರು ಪಾಪ, ಕರಿಬೇಡ ನೀನು. ಬೇಡ ಕರಿಬೇಡ ನೀನು. ಇವಾಗ ಕರಿಯಕ್ಕೆ ಹೋದ್ರೆ ಅವಳು ಮ್ಯಾಕ್ ಹೋಗ್ತಾಳೆ. ಇನ್ನೂ ಬೇಡ ಪಾಪ, ಬೇಡ. ಇಲ್ಲಮ್ಮ, ನಾನು ಕರಿತೀನಿ. ನಾನು ಹೇಳ್ತೀನಿ, ನಾನು ಕರ್ಕೊಂಬರ್ತೀನಿ. ನಾನು ಕರಿಬೇಕು ಅಂತ ಆಸೆ ಐತೆ ನನಗೆ. ಅಲ್ಲೇ ಸ್ವಾತಿನ ಬಿಟ್ಟಿರೋಕ್ಕಾಗಲ್ಲ. ಯಾಕಂದರೆ ನಾನು ತುಂಬ ಇಷ್ಟಪಟ್ಟು ಮದುವೆ ಆಗಿರೋದು ಸ್ವಾತಿನ. ಅದಕ್ಕೆ ನನಗೆ ಭಾಳ ಬೇಜಾರಾಗ್ತೈತೆ ಕಣಮ್ಮ. ಅಯ್ಯೋ ನಮ್ಮ ಅಣ್ಣ ಯಾಕೆ ಬುದ್ಧಿಲ್ಲಪ್ಪ. ಎಷ್ಟು ಹೇಳಿದ್ರು ನಾನು ಕರಿತೀನಿ ಹೋಗಪ್ಪ. ಕರಿಯೋಗಿ ಹೋಗ ಮರಯ್ಯ, ಹೋಗು. ಅವಳು ಬರಲ್ಲ ಕಣಪ್ಪ. ಅವಳನ್ನೇನು ಕರಿತೀಯ? ಬೇಡ, ಅವಳು ಮಾತ್ರ ಮನೆ ಕರ್ಕೊಂಬರ್ಬೇಡ. ಅವಳಿಗೆ ಬುದ್ಧಿ ಬರಬೇಕು. ಅವಳೆ ಬರಬೇಕು ನಮ್ಮ ಮನೆ ಬಾಗಿಲಿಗೆ. ಅವಳೆ ಬಂದು ನಾನು ಇರ್ತೀನಿ, ಚೆನ್ನಾಗಿರ್ತೀನಿ ನಿಮ್ಮ ಜೊತೆ ಎಲ್ಲ ಅಂತೇಳಿ ಅವಳು ಹೇಳ್ಬೇಕು. ಅವಳು ಬಾಯಿಂದಲೇ ಎಲ್ಲ ಹೊರಡಬೇಕು. ಅವಳ ಬಾಯಿಂದಲೇ ಎಲ್ಲ ಬರಬೇಕು. ಅವಳ ಬಾಯಿಂದ ಬರೋ ತಕ್ಕ ನೀನು ಸುಮ್ಮನೆ ಇರಬೇಕು. ಸುಮ್ಮನೆ ಕರೀಲಿ ಹೇಳು. ಹೋಗ, ಅವಳು ಅಲ್ಲಿ ಬರ್ತಾಳೆ. ಅವಳು ಈಗ ಇನ್ನೊಮ್ಮೆ ಹೋಗ್ಯಾಳ. ರಪ್ಪೆ ರಮ್ಮೆ ಬಂದಿರೋಕ್ಕೆ ಇನ್ನೊಮ್ಮೆ ಹೋಗ್ಯಾವಳೆ. ಅವಳು ನಿನ್ನ ನೋಡಿಲ್ಲ ನೀನು. ಹೋಗಿ ಕರಿತೀನಿ. ನನಗೆ ನಾನು ಹೆಂಡ್ತಿ ಬೇಕು, ನಾನು ಕರ್ಕೊಬರ್ತೀನಿ. ಬಾರ. ಅವಳು ಬಂದ್ರೆ ಕೇಳಿ ಇವಾಗ. ಯಾಕಂತೆ ಹೆಂಡ್ತಿನ ಕರ್ಕೊಂಬತ್ತೀನಿ ಅಂತ ಹೋಗ್ತಾನೆ. ಅವಳು ಗೊತ್ತಾಳೆ ಅಮ್ಮ. ಅವ್ರ ಅಪ್ಪರಮ್ಮಯ್ಯ ಮಾತಾಡ್ತಿರ್ಲಿಲ್ಲ ಮದುವೆ ಆದಾಗಿಂದ. ಇವಾಗ ಒಂದಿಟ್ಟು ಸೆನಕ ಇದ್ದಾರೆ. ಅವ್ರ ಅಪ್ಪರಮ್ಮ ಸೆನಕಿರೋದಕ್ಕೆ ಹಂಗೇನೆ ಈಗ ಅವಳು ಗೊತ್ತಾಳ. ಅವಳು ಈಗ ಬಂದ್ರೆ ಅವ್ರ ಅಪ್ಪರಮ್ಮಯ್ಯ ಬ್ಯಾಗ್ ತಗೊಂಡು ನಮಗೆ ಬಟ್ಟೆ ಬೇರೆ ತಗೊಂಡು ಬಂದ್ವಮ್ಮ. ಏನು ಇರ್ತಾವೆ ಏನೋ ಗೊತ್ತಿಲ್ಲ. ಬ್ಯಾಗ್ ತಗೊಂಡು ಬಂದು ಬಟ್ಟೆ ಬೇಗ ಬಂದು ಹಿಂಗೆ ಹೋಗೋವಾದ್ರೆ ಬೊರೆ ಬರೋ ಹಣ್ಣು ಹೂವು ತಗೊಂಡು ಬಟ್ಟೆನೂ ತಗೊಂಬಂದು ಲಗೇಜ್ ಬ್ಯಾಗ ಬಟ್ಟೆ ಇಕ್ಕೊಂತಾರಲ್ಲ ಅಂತ ಬ್ಯಾಗ್ ತಗೊಂಬಂದು ಎಲ್ಲ ಇರ್ತಾವೇನ. ಯಾರೋ ಹೇಳ್ತಿದ್ರಮ್ಮ ಒಂದೆರಡು ದಿನ ಇದ್ದೋಗ್ತಾರಂತೆ ಅಂತ ಹೇಳಿ ಅವಳೇನ ನಾಗಮ್ಮ. ಯಾರ ತಗ ಬಸಣ ಇಂತಾಗ ಯಾರ ತಗ ಹೇಳ್ತಿದ್ಲಿ. ಬಸಣಯ್ಯ ಅಂತ ಬಸಣ ತಗೊಳ್ಳಿ ಚೆನ್ನಾಗಿ ಮಾತಾಡ್ತಾಳೆ ಅವಳು ನಾಗಮ್ಮ. ಚೆನ್ನಾಗಿ ಮಾತಾಡ್ತಾಳೆ. ಬಸಣಯ್ಯ ಅನ್ಕೊಂಡೇನೆ ಚೆನ್ನಾಗಿ ಮಾತಾಡ್ತಾಳೆ. ಓಹೋ ಅವಳು ಎಂತಾಳ ಅವಳು. ಈ ಸೌಡಮ್ಗೆ ಗೊತ್ತಾಗಲ್ಲ. ಅವಳು ಬಿಡ್ಕಂತಾಳ. ಅವಳು ಒಳ್ಳೆಯಲ್ಲ. ಹೋಗ್ಲಿ ಸುಮ್ಕಿರೋ. ಅವಳು ಇನ್ನ ಇವಾಗ ಮ್ಯಾಕ್ ಹೋಗ್ಯವಳೆ. ನನ್ನಂಗೆ ಯಾರು ಇಲ್ಲ ಅಂತಾಳೆ. ಈಗ ಅಪ್ಪ ರಮ್ಮೆ ಬಂದಿರೋದಕ್ಕೆ ನನ್ನ ಸಮಕ್ಕೆ ಯಾರು ಇಲ್ಲ ಅಂತಾಳೆ. ಇವಾಗ ಅವಳು ಏನಗೇನೆ ಹೋಗ್ಯಾಳು. ಹೋಗ್ಲಿ ಅಲ್ಲ ನೋಡಿ ಎಂತಾಳಿರ್ಬೇಕು. ಅದೇ ಮತ್ತೆ ಅವಳು ಬರಲ್ಲ ಇವಾಗ. ಅವ್ರ ಅಪ್ಪ ಅಮ್ಮೆ ಬಂದವ್ರೆ ಅಂತೀಯ. ಇವಾಗ ಅವಳಿ ಪಟ್ಟು ಬಂದಿರುತ್ತೆ. ಅಪ್ಪ ಅಮ್ಮೆ ಬಂದ್ರೆ ಯಾರ್ದೇನು ಅಂತಾಳೆ. ನಮ್ಮನ್ನೆಲ್ಲ ಏನಿಲ್ಲ. ಅಯ್ಯಪ್ಪ ಇಸ್ತೀನಿ ಅಂತಾರೆ. ಹೆಂಗ ಬಿಡು, ನಾ ಬಿಟ್ರೆ ಯಾರು ಇದ್ದಾರೆ ಅಮ್ಮಂಗಿದ್ವಿ ನಾವು. ಇವಾಗ ಅವ್ರ ಅಪ್ಪ ಅಮ್ಮೆ ಬಂದವ್ರೆ ನಮ್ಮನ್ನೇನು ಲೆಕ್ಕಕ್ಕೆ ಇಕ್ಕಮಲ್ಲಿ ಪಟ್ಟು. ನಮ್ಮ ತಗ್ಗು ಹಸಿತಾಳೆ. ಇವ್ರದ್ದೇನು ಅಂತಾಳಿ ಪಟ್ಟು. ಮತ್ತೆ ನಾವೇನು ಇಪ್ಪಟ್ಟೆ ಆತ ಲೆಕ್ಕಿರಲ್ಲ ಅವಳಿಗೆ. ನೋಡು ಅವಳು ಹೆಂಗೆ ಇದನ್ನು ಮಾಡ್ತಾಳೆ ಅಂತ. ನಮ್ಮನ್ನೇನು ಇಪ್ಪಟ್ಟೆ ಏನು ಬಿಡು ಇವ್ರದ್ದೇನು ಅಂತಾಳೆ. ಹಂಗೆ ನಮ್ಗೆ ಇದು ಮಾಡ್ತಾಳವಳು. ಅವಳು ಎಂತಾಳ ಅವಳು. ಭಾರಿ ಇದ್ದಾಳವಳು. ಭಾರಿ ಮೋಸ್ಕಾತಿ. ಸುಮ್ಕಿರ. ಇವಾಗ ಕಾರದ್ರೆ ಅವನಿಗೆ ಗೊತ್ತಾಗುತ್ತೆ. ಸುಮ್ಮನೆ ಯಾಕೆ ನಾ ಬೇಡ ಮನುವಾಗ ಕರೆಯೋದು. ನಿನ್ನ ಹೆಂಡ್ತಿ ನೀನು ಕರ್ಕೊಂಬರೋಗು ಅಂತ ಹೇಳೋದು. ಅವಳಲ್ಲಿ ಗೊತ್ತಾಳೆ ಇವಾಗ. ಪೆಟ್ಟು ಬಂದೈತೆ ಅವಳಿಗೆ. ಅವಳು ಗೊತ್ತಾಳೆ ಇವಾಗ. ಅವಳು ಬರೋಲ್ಲ ಇವಾಗ. ನಾನು ಹೇಳ್ತೀನಿ ಕರ್ಕೊಂಬತ್ತೀನಿ ಅಂತ ಹೋಗ್ಯ. ನೀವು ಹೇಳಿರೆ ಕೇಳಲ್ಲ ನಮ್ಮ ಅಣ್ಣಯ್ಯ. ಈಗ ಕರ್ಕೊಂಬತ್ತೀನಿ ಅಂತ ಹೋಗ್ಯ. ಕರ್ಕೊಂಬರ್ಲಿ ಇವನಿಗೂ ಗೊತ್ತಾಗುತ್ತೆ. ಸುಮ್ಕಿರಿ. ಹೇಳಿರೆ ಕೇಳಲ್ಲ ಇವನು. ಯಾರಿಗೆ ಆಗಲಿ ಹೇಳಿರೆ ಗೊತ್ತಾಗಲ್ಲ. ಆಮೇಲೆ ಗೊತ್ತಾಗುತ್ತೆ. ಹೇಳಕ್ಕೆ ಹೋದ್ರೆ ಅಯ್ಯೋ ನಮ್ಗೆ ಹೇಳ್ತಾರೆ. ನಮ್ಗೇನು ಹೇಳೋದು ಇವರು ನಮ್ಮಂಗಾಗುತ್ತೆ. ಗೊತ್ತಾಗುತ್ತಾಡಿ. 2 ದಿನ ಇವನಿಗೆ ಗೊತ್ತಾಗುತ್ತೆ. ನಾನು ಈ ದಿನ ಏನು ಅನ್ಕೊಂಡಿದ್ದೆ. ರಪ್ಪರಮ್ಮಯ್ಯ ಬರಲ್ಲ ಅನ್ಕೊಂಡಿದ್ದೆ. ಈಗ ನೋಡಪ್ಪ ರಪ್ಪರಮ್ಮಯ್ಯ ಅವಳು ಸಣ್ಣ ಬಿಟ್ಟು ಇವಳನ್ನು ಕರ್ಕೊಂಡು ಹೋಗ್ತಾರಂತೆ. ಇವಳು ಗುದ್ದಾಡಿರಂತೆ ಅಕ್ಕ ತಂಗಿಯರು. ನೋಡಿ ಈಗೇನು ಒಳ್ಳೇದಾಗ್ತೈತಿ ಇವಳಿಗೆ. ಈಗ ದೇಶ ತಿರ್ಗೈತಾಳೆ ತಾಯಿ. ಈಗ ದೇಶ ತಿರ್ಗಿರಂಗೈತಿ ಇವಳಿಗೆ. ನೋಡು ಜಯಂಟಿ. ಇವಳಿಗೆ ಹೆಂಗೆ ಇವಾಗ ದೇಶ ತಿರ್ಗೈತೆ. ಈಗ ಒಳ್ಳೇದಾಗ್ತೈತೆ. ಗಂಡನ ಬಿಟ್ಟು ಹೋದ್ಮೇಲೆ ಒಳ್ಳೇದಾಗ್ತೈತಿ. ನೋಡಮ್ಮ, ಗಂಡನ ಬಿಟ್ಟು ಹೋದಾಗ ಒಳ್ಳೇದಾಗ್ತೈತಿ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಹಂಗೇನೆ ಹಂಗೆ ಒಳ್ಳೇದಾಗ್ತೈತಲ್ಲ. ತಂಗಿನೂ ಗುದ್ದಾಡ್ಕೊಂಡು ತಂಗಿನೇ ಕರೆದಿಲ್ಲ. ಅಪ್ಪ ಅಮ್ಮನೂ ಬಂದರು. ಸನಕಾದ್ರು. ಗಂಡನೂ ಹೋಗ್ಯಾನ ಕರ್ಕೊಂಬತ್ತೀನಿ ಅಂತ ನಮ್ಮ ಅಣ್ಣಯ್ಯ. ನಾನು ಹೇಳ್ತೀನಿ ಕರ್ಕೊಂಬತ್ತೀನಿ ಅಂತ ಹೋಗ್ಯಾನ. ಅವಳಲ್ಲಿ ಗೊತ್ತಾಳೆ. ಅವಳು ಇನ್ನೂ ಇವಾಗ ಯಾಕೆ ಹೋಗ್ತಾಳೆ. ಅವಳು ಗೊತ್ತಾಳೆ. ನೋಡ್ತಾ ಇರಿ. ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.